ಯಾರ ಹೊಣೆ ಬೇಕೇ ಬೇಕು ಸ್ವಲ್ಪ ನೀವು ಸ್ಲೋ ಬನ್ನಿ. ನೀವೇ ಮುಂದೆ ಓಡ್ ಬಂದ್ರೆ ಯಾರು ತಗೊಳ್ಳೋದು? ಓಡ್ ಬರ್ತೀರಾ ಮುಂದೆ. ಯಾವ್ದಕ್ಕಾಗಿ ಹೋರಾಟ? ಎಲ್ಲಿವರೆಗೂ ಹೋರಾಟ? ಸ್ವಲ್ಪ ಹಿಂದೆ ಹೊಡ ಬನ್ನಿ. ಹಂಗೆ ಅಣ್ಣ ಎಲ್ಲ ಸ್ವಲ್ಪ ಹಿಂದೆ ಹೊಡ ಬನ್ನಿ. ನಾವು ಬಹಳ ಹೋರಾಟ ಮಾಡ್ತಾ ಇದ್ದೀವಿ. ಚಂದ್ರಣ್ಣ ಇನ್ನೊಂಚೂರು ತಮಿಳುನಾಡಿನವರು ಮೇಕೆದಾಟು ಆಗಬಾರ್ದು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದಕ್ಕೆ ಕಾರಣ ಏನು? ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನೀವು ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರಿನವರು? ಯಾರಿಗೋಸ್ಕರ ಹೋರಾಟ ಇದು? ಬೆಂಗಳೂರಿನ ಸಮಗ್ರ ಜನತೆಗಾಗಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಜನತೆಗಾಗಿ. ತಮಿಳರು ಇದ್ದಾರಲ್ಲ, ಅವರು ಕುಡಿಯೋದು ನೀರು. ತೆಲುಗರು, ಮಲಯಾಳದವರು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಯಾವುದೋ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ನಿಮಗೆ ನೀರಿಲ್ಲ ಅಂದ್ರೆ ಮುಂದೆ ಗತಿ ಏನು? ನೀವು ಎಂಥ ಮನೆಯೇ ಕಟ್ಟಿರಿ, ನೀರು ಬೇಕು. ಅದಕ್ಕಾಗಿ 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. 13ನೇ ತಾರೀಕು ಇಡೀ ಕರ್ನಾಟಕ ಬಂದ್. ಆ ಬಂದ್ನಲ್ಲಿ ಬೆಂಗಳೂರಿನ ಪ್ರತಿಯೊಂದು ಮನೆಯವರು ಬೀದಿಗಿಳಿಬೇಕು. ನಿಮ್ಮ ಮನೆಯಲ್ಲಿ ದೇವರಿಗೆ ಹರಕೆ ಹಾಕಬೇಕು. ಪ್ರತಿ ಮನೆಯವರು ಈಡ್ಗಾಯಿ ಹೊಡಿಬೇಕು. ಬಂದ್ ಯಶಸ್ವಿ ಆಗಲಿ ಅಂತ ಹೇಳಿ. ತಮಿಳುನಾಡಿನವರು ನಾವೇನು ಕಾಲು ಕೆರೆದು ಕೂತಿಲ್ಲ. ತಮಿಳುನಾಡಿನವರು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಬಹಳ ಕೆಟ್ಟ ಚಿಂತನೆ ಮಾಡ್ತಾ ಇದ್ದಾರೆ. ನಾನು ಈಗ ಯಾರಿದ್ದಾರೆ ಅಲ್ಲಿ? ವಿಜಯ್ ಮುಖ್ಯಮಂತ್ರಿ, ಅವ್ರನ್ನ ಹೇಳ್ತೀನಿ, ರಾಜಕೀಯ ಮಾಡಬೇಡಿ. ಮೇಕೆದಾಟು ಆಗೋದ್ರಿಂದ ನಿಮಗೇನು ತೊಂದರೆ ಇಲ್ಲ. ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ವಿದ್ಯುತ್ ಶಕ್ತಿ ಅಂತಂದರೆ ರೋಲ್, ನೀರು ಅದ್ರ ಮೇಲೆ ಹೋಗಿ ಉರುಳೋದು. ಆ ನೀರು ಎಲ್ಲಿಗೋಗುತ್ತೆ? ಮತ್ತೆ ತಮಿಳುನಾಡಿಗೆ ಹೋಗಬೇಕು. ಹೋಗುವಾಗ ಬೆಂಗಳೂರು ಕುಡಿಯೋ ನೀರು ಕೊಡ್ತೀವಿ, ಇಡೀ ನೀರೆಲ್ಲ ತಮಿಳುನಾಡಿಗೆ ಹೋಗುತ್ತೆ. ನೀವು ಕೆಳಗಡೆ ಇರ್ತಕ್ಕಂಥವ್ರು, ನಾವು ಡ್ಯಾಮ್ ಕಟ್ಟಿರೋದು ನಮಗೋಸ್ಕರ. ಕಾವೇರಿ ಜಲಾಶಯ ನಮಗೆ ಆಶ್ರಯ, ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ
ಎಲ್ಲಕ್ಕೂ ನಿಮ್ಮಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭಾರಿ ಜಲಾಶಯ ಕಟ್ಕೊಂಡಿದ್ದೀರಿ. ಮಳೆ ಬಂದಾಗ ನಿಮ್ಗೆ ಹೇಳ್ತೀನಿ, ಎಲ್ಲ ಒಂದು ದಿನದಲ್ಲಿ ತುಂಬೋಗುತ್ತೆ. ಆದರೆ ನೀವು ತುಂಬಕ್ಕೆ ತಯಾರಾಗಿಲ್ಲ, ನೀವು ಜಗಳಕ್ಕೆ ನಿಂತಿದ್ದೀರಿ, ಒಳ್ಳೆಯದಲ್ಲ. ನಾನು ಹೇಳ್ತೀನಿ, ಬೆಂಗಳೂರಲ್ಲಿರುವ ಮದ್ರಾಸ್ನವ್ರಿಗೆ ನೀವು ನಿಮ್ಮ ಮುಖ್ಯಮಂತ್ರಿಗೆ ಪತ್ರ ಬರೀರಿ, ಗಂಭೀರವಾಗಿ ಮೇಕೆದಾಟನ್ನ ಒಪ್ಕೊಳ್ಳಿ ಅಂತ. ಇಲ್ಲ ನಾವು ತಮಿಳುನಾಡು ಬರಬೇಕಾಗುತ್ತೆ ಅಂತ ಹೇಳಿ, ಮೇಕೆದಾಟ್ ಆಗಲೇಬೇಕು. ನಾವಂತೂ ಮೇಕೆದಾಟ್ಗಾಗಿ ತೀವ್ರ ಹೋರಾಟ. ಇದ್ರ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿದರೆ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು, ತಮಿಳುನಾಡು ವಿದ್ಯಾರ್ಥಿಗಳು ನಮ್ಮ ಮೇಲೆ ತೀವ್ರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ವಿದ್ಯಾರ್ಥಿಗಳು ನೀವು ಇವತ್ತು ಬೀದಿಗೆ ಬರಬೇಕಾಗಿದೆ. 13ನೇ ತಾರೀಕು ಬಂದ್ಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ವಿದ್ಯಾರ್ಥಿಗಳೇ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ಬಂದ್ಗೆ ಬೆಂಬಲ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳನ್ನು ಕಳಕಳಿಯಿಂದ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ. ಅತಿ ಬೆಲೆ ಗಡಿ ಬಂದು ಮೇಕೆದಾಟು ವಿಚಾರವಾಗಿ ಅತಿ ಬೆಲೆ ಗಡಿ ಬಂದನ್ನು ಮಾಡೋದ್ರ ಮುಖಾಂತರ ಮುಂದಿನ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಒಂದು ಚಾಲನೆಯನ್ನು ಕೊಡೋದಕ್ಕೆ ಇವತ್ತು ವಾಟಾಳ್ ನಾಗರಾಜ್ ಸಾಹೇಬ್ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ನಮಗೆ ನಿನ್ನೆ ಮೊನ್ನೆಯಿಂದ ತಮಿಳುನಾಡಿನ ಏನು ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾವೇರಿ ವಿರುದ್ಧ ಮತ್ತು ಮೇಕೆದಾಟು ಅಣೆಕಟ್ಟು ಯೋಜನೆ ವಿರುದ್ಧ ಅಲ್ಲಿನ ರಾಜಕೀಯ ಪಕ್ಷಗಳು ಅಲ್ಲಿ ತಮಿಳುನಾಡಿನ ಯುವಕರಲ್ಲಿ ಯಾವ ರೀತಿಯಾದಂಥ ವಿಷ ಬೀಜವನ್ನು ಬಿತ್ತಿ ನಮ್ಮ ಮೇಲೆ ಎತ್ಕಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಲೂ ಕೂಡ ಅವ್ರಿಗೆ ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ಈಗ ನಾವು ಅವರು 1998-90ರಲ್ಲಿ ಹೊಗೇನಕಲ್ ಅಣೆಕಟ್ಟನ್ನು ಕಟ್ಕೊಳ್ಳೋಂಥ ಸಂದರ್ಭದಲ್ಲಿ ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ಕೊನೆಗೆ ಕುಡಿಯೋ ನೀರಿನ ಯೋಜನೆ ಅಂತೇಳಿ ನಾವು ಸುಮ್ಮನಾದ್ವಿ. ಅವರು ಹೊಗೇನಕಲ್ಲಲ್ಲಿ ಅಣೆಕಟ್ಟನ್ನು ಕಟ್ಕೊಂಡ್ರು. ಆದರೆ ಇವತ್ತು ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಬೆಂಗಳೂರಿಗೆ ನೀರು ಕೊಡಬೇಕು, ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮಗೆ ಇನ್ನೊಂದು 5 ವರ್ಷ 10 ವರ್ಷ ಒಂದು ಲೆಕ್ಕಾಚಾರದಲ್ಲಿ ಜನಸಂಖ್ಯೆ ಇನ್ನೂ 1 ಪಟ್ಟು ಜಾಸ್ತಿ ಆಗ್ತದೆ. ಈಗಾಗಲೇ 1.5 ಕೋಟಿ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ನೀರನ್ನು ಕೊಡಬೇಕು. ಅದಕ್ಕೋಸ್ಕರ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಿಮ್ಮ ಜನಕ್ಕೆ ನೀವು ಹೇಗೆ ನೀರಿನ ದಾಹ ತುಂಬಿಸೋದು ನೀಗಿಸೋದು ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನ ಜನಕ್ಕೆ ನೀರಿನ ದಾಹವನ್ನು ಇಂಗಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ತಮಿಳುನಾಡಿನ ಸರ್ಕಾರಗಳು ಯಾರೇ ಅಧಿಕಾರಕ್ಕೆ ಬಂದರೂ ಇದನ್ನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಆ ನಿಟ್ಟಿನಲ್ಲಿ ನೀವು ಅದನ್ನು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಬಾರ್ದು ಮತ್ತು ಜನರಲ್ಲಿ ಸುಮ್ಮನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬಾರ್ದು ಅಂತೇಳಿ ನಾವು ಕೇಳ್ಕೊಳ್ತಾ 13ನೇ ತಾರೀಕು ಏನು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಸಾಹೇಬರು ಕರೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ, ಸಂಪೂರ್ಣ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಯುವತಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನೀವು ಬಹಳ ಮುಖ್ಯವಾಗಿ ನೀವು ಬರಬೇಕಾಗಿದೆ. ಇವತ್ತು ತಮಿಳುನಾಡಲ್ಲಿ ಮೇಕೆದಾಟು ವಿರುದ್ಧ ಕೇವಲ ವಿದ್ಯಾರ್ಥಿನಿಯರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಯುವಕ ಯುವತಿಯರಿಗೆ ಜವಾಬ್ದಾರಿ ಇದೆ. ನೀವು ಕೂಡ ಈ ನಾಡಿನ ಮಕ್ಕಳು, ಈ ಮಣ್ಣಿನ ಮಕ್ಕಳು ಇದರ ಋಣ ತೀರ್ತಕ್ಕಂಥದ್ದು ಮತ್ತು ಅದರ ಜವಾಬ್ದಾರಿ ಹೊತ್ಕೊಳ್ತಕ್ಕಂಥದ್ದು ನಿಮ್ಮ ಮೇಲೆ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ 13ನೇ ತಾರೀಕು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಮತ್ತು ಕನ್ನಡ ಒಕ್ಕೂಟದಿಂದ ಮನವಿಯನ್ನು ಮಾಡ್ತಿದ್ದೀವಿ.